ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸರ್ಕಾರಿ ಪ್ರೌಢಶಾಲೆ ಗತ್ತರ್ಗ 10ನೇ ತರಗತಿಯ ವಿದ್ಯಾರ್ಥಿನಿಯಾದ ಸಾವಿತ್ರಿ ಕರಲ್ಗಿ ಎಂಬ ವಿದ್ಯಾರ್ಥಿಯು ಮಾತಾಡುತ್ತಿದ್ದು, ನಾನು ಹಿರೇಅವಳಗ ಊರಿನಿಂದ ಗತ್ತರ್ಗ ಶಾಲೆಗೆ ಬರುತ್ತೇನೆ. ಡೈಲಿ ಬರ್ಬೇಕಾದ್ರೆ ಅವಳಗ ರಸ್ತೆಯಿಂದ ಗತ್ತರ್ಗ ರಸ್ತೆಯ ಮೇಲೆ ಎರಡೂ ಬದಿಯಲ್ಲಿ ಕಂಟಿ ಬೆಳೆದಿವೆ. ಆದ ಕಾರಣದಿಂದ ನಾವು ಪಂಚಾಯತಿಗೆ ನಾವು ಬುಧವಾರ ದಿವಸ ಪತ್ರವನ್ನು ಕೊಟ್ಟಿದ್ದೇವೆ. ಆ ಪತ್ರದ ಮೂಲಕ ಅವರು ಹೇಳಿದ್ದೇನೆಂದ್ರೆ 2 ದಿನಗಳ ಕಾಲಾವಧಿಯನ್ನು ಕೊಡಿರಿ, 2 ದಿನಗಳ ಒಳಗೆ ನಿಮಗೆ ನಾನು ಕಂಟಿಯನ್ನು ಕಳಿಸಿ ಕೊಡುತ್ತೇನೆ ಎಂದು ಹೇಳಿದರು. ಅದು ನೆರವೇರಿಲ್ಲ. ಆದ ಕಾರಣದಿಂದ ನಾವು ಈ ಪಂಚಾಯತಿಗೆ ಮತ್ತೆ ಮರಳಿ ಬರಬೇಕಾಗಿದೆ. ನಾವು ಇಲ್ಲಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ. ನಾವು ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಮತ್ತು ಸಿಎಂ ಮುಖ್ಯಮಂತ್ರಿಗಳಿಗೆ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಹವಳಗ ರಸ್ತೆಯಿಂದ ಗತ್ತರ್ಗ ರಸ್ತೆಯವರೆಗೆ ಬೆಳೆದಿರುವಂತ 2 ಬದಿಯಲ್ಲಿ ಬೆಳೆದಿರುವಂತ ಕಂಟಿಯನ್ನು ಕಡಿಸಿಕೊಡ್ಬೇಕೆಂದು ನಾವು ಈ ಮೂಲಕ ನಾನು ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ನಾನು ಮಾತಾಡ್ತೀನಮ್ಮ, ನೀನು ಮಾತಾಡಮ್ಮ. ನನ್ನ ಹೆಸರು ಹವಳ ಅಂತಾನು ಬರುತ್ತಿದ್ದೇವೆ. ದಿನ ಬಸ್ಸಲ್ಲಿ ಬರೋಣ ಬಸ್ದವ್ರ ಹತ್ರ ಕಂಟಿಯವ್ರ ಎಲ್ಲ ಬಂಧುಗಳೇ ನಮಸ್ಕಾರ. ನಾ ಹವಳದಿಂದ ಗತ್ರಿವೆ ಶಾಲೆಗೆ ಪ್ರೌಢಶಾಲೆಗೆ ಬರುತ್ತಿದ್ದೇನೆ. ನನ್ನ ಹೆಸರು ಶ್ಯಾಮ ಬಸಪ್ಪ ಸಿದ್ದಪ್ಪ ಹೋಳಿಕೇರಿ. ಈಗ ಏನೊಂದು ಸಮಸ್ಯೆ ಅಂದರೆ, ಬಸ್ ದಿನ ಬರುವಾಗ ಕಂಟಿ ಬಸ್ಸಿಗೆ ಬಸ್ದವರು ಬರಲ್ಗತ್ತಾರ. ಈ ಸಮಸ್ಯೆಯನ್ನು ಡಿ ಕೆ ಶಿವಕುಮಾರ್ ಹಾಗೂ ಜಿಲ್ಲೆ ಉಸ್ತುವಾರಿ ಸಚಿವರು ಎಲ್ಲ ಸಮಸ್ಯೆಯನ್ನು ಈಡೇರಿಸ್ತಾರೆಂದು ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಎಲ್ರಿಗೂ ಮೈತ್ರಿಪೂರ್ಣ ಜೈ. ನಾವಿವತ್ತು ಗತ್ತರ್ಗಿ ಗ್ರಾಮ ಪಂಚಾಯತಿಯವರ ಯಾವ ಕಾರಣಕ್ಕೆ ಒಂದು 1/7/2026 ಏನು ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ವಿದ್ಯಾರ್ಥಿಗಳ ಸಮೂಹ ಆಗಿರ್ತಕ್ಕಂಥ ಹವಳಗ ಗ್ರಾಮದ ವಿದ್ಯಾರ್ಥಿ ಸಮೂಹ ಬಂದು ಒಂದು ಅರ್ಜಿ ಕೊಟ್ಟಿದ್ರು. ಏನಪ್ಪ ಅಂತಂದ್ರೆ, ರಸ್ತೆ ಬದಿಯಲ್ಲಿ ಕಂಟಿ ಬೆಳೆದವ, ಅವು ಕಡಿಸ್ರಿ, ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿಯನ್ನು ಸುಲಭಗೊಳಿಸ್ಬೇಕು ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ರು. ಇವತ್ತಿಗೆ 6-7 ದಿನ ಆಯಿತು. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇನ್ನೂ ನಿಂತ್ಕೊಂಡಾರ, ನಿದ್ದೆಯಿಂದ ಹೇಳಲಾಗ್ಯಾರ. ಅಲ್ರಿ, ಸಣ್ಣ ಮಕ್ಕಳು ಹವಳಗದಿಂದ ಗತ್ತಿಗೆ ಬರ್ಲಿಕ್ಕೆ ಸಮಸ್ಯೆ ಅದ. ಆ ಸಮಸ್ಯೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತಂತಂದರೆ ಹೋಗಿ ತಾವು ಕೂತ್ಕೊಳ್ತಾ ಇದ್ದೀರಲ್ರಿ. ಮಾನ್ಯ ಯುವ ಸಾಹೇಬ್ರೆ, ಈ ನಮ್ಮ ವಿದ್ಯಾರ್ಥಿಗಳ ಸಮೂಹದ ಬ್ಯಾನಿನೇ ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ರಿ? ಅಲ್ಲ, ಏನು ಒಂದು ಗಂಟೆ 2-3 ಗಂಟೆ ಅಲ್ಲ 4-5 ಗಂಟೆ ಹೋಗ್ಬೋದಪ್ಪ ಜೆಸಿಬಿ. ಅದೆಲ್ಲ ಗಂಟೆ ಕಳ್ಸೋದಕ್ಕೆ ಮುಂದೆ ಸಿಕ್ಕಾಗ್ತದೆ. ಅದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಗತ್ತರ್ಗಿ ಗ್ರಾಮ ಪಂಚಾಯತ್ನಲ್ಲಿ ದುಡ್ಡು ಇಲ್ವಾ? ಹೌದು, ದುಡ್ಡು ಇರದೇ ಇದ್ರೆ ಗತ್ತರ್ಗಿ ಗ್ರಾಮ ಪಂಚಾಯತ್ನಲ್ಲಿ ವಿದ್ಯಾರ್ಥಿ ಸಮೂಹ ಆಶಯ ವ್ಯಕ್ತಪಡಿಸಲ್ಕತ್ತದ. ಅದಕ್ಕೆ ನೀವು ಅವರ ಶಿಕ್ಷಣ ಹಕ್ಕುಗಳನ್ನು ರಸೀದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ತಾವು ಕೆಲಸ ಮಾಡ್ತಾ ಇದ್ದೀರಿ. ಆ ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರ ಕೂಡ ಯಾವ ಅನ್ನೋದೇ ಗೊತ್ತಿಲ್ಲ. ಅವಾಗ ಗತ್ತರ್ಗಿ ಮಧ್ಯೆ ಮಾಡಿರ್ತಕ್ಕಂಥ ರಸ್ತೆಯ ಗುತ್ತಿಗೆದಾರ ಯಾವನಂತನೂ ಗೊತ್ತಿಲ್ಲ, ಸಂಬಂಧಪಟ್ಟ ಇಲಾಖೆ ಯಾವುದಂತ ಅನ್ನೋದನ್ನು ಗೊತ್ತಿಲ್ಲ. ಆದರೂ ಮಕ್ಕಳೆಲ್ಲ ನಮ್ಗೆ ಸಮಸ್ಯೆ ಆಗ್ಲಿಕ್ಕಂತದ್ರಿ. ಇದು ಕ್ಲಿಯರ್ ಮಾಡಿ ಅಂತಂದ್ರೆ ಕ್ಲಿಯರ್ ಮಾಡೋಕ್ಕೆ ಗ್ರಾಮ ಪಂಚಾಯತಿಗೂ ಆಗ್ತಾ ಇಲ್ಲ, ತಾಲೂಕು ಪಂಚಾಯತಿಗೂ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ತಾಲೂಕು ಆಡಳಿತಕ್ಕೂ ಆಗ್ತಾ ಇಲ್ಲ ಅಂತಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿರವರಲ್ಲಿ ನಮ್ಮ ನಿವೇದನೆ ಏನಪ್ಪ ಅಂತಂತಂದ್ರೆ, ಈ ನಮ್ಮ ಅಫಜಲ್ಪುರ ತಾಲೂಕಿನ ಆಡಳಿತ ವ್ಯವಸ್ಥೆ ಹಳ್ಳ ಹಿಡ್ದದ. ಹಾಗಾಗಿ ದಯವಿಟ್ಟು ತಾವು ತಮ್ಮ ವಿಶೇಷ ಕೋಟಾದಡಿಯಲ್ಲಿ ನಮ್ಮ ಅಫಜಲ್ಪುರ ತಾಲೂಕಿನ ಹವಳಗದಿಂದ ಗತ್ತರ್ಗಿ ಬರ್ಲಿಕ್ಕೆ ಈ ನಮ್ಮ ಪಿ ಡಿ ಅವರಿಗೂ ನಾವು ಕೇಳ್ಕೊಳ್ಳಲ್ಲ, ಇವರವ್ರಿಗೆ ಕೇಳ್ಕೊಳ್ಳಲ್ಲ, ನಮ್ಮ ಶಾಸಕರಿಗೆ ಕೇಳ್ಕೊಳ್ಳಲ್ಲ, ತಾಲೂಕು ಆಡಳಿತಕ್ಕೆ ಕೇಳ್ಕೊಳ್ಳಲ್ಲ. ನಿಮ್ಗೆ ನಾವು ಯಾವ ಕಾರಣಕ್ಕೆ ವಿನಂತಿ ಮಾಡಿಕೊಳ್ತಾ ಇದೀವಪ್ಪ ಅಂತ, ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ಲಿಕ್ಕತ್ತದ. ಹಾಳಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ತಾವು ಕೆಲಸ ಮಾಡ್ತೀರಿ ಅಂತೇಳಿ ಆಸೆ ಇಟ್ಕೊಂಡು ನಾನು ಇವತ್ತಿನ ದಿನ ತಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾಡಿನ ಗನವೆತ್ತ ಮುಖ್ಯಮಂತ್ರಿಗಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ತಾವೇನು ಕಲಬುರಗಿಗೆ ಬರ್ತಾ ಇದ್ದೀರಿ, ಒಳ್ಳೆಯದು. ಇಂಥ ಒಂದು
ಸ್ವಲ್ಪ ಸಮಸ್ಯೆಗಳು ಇಲ್ಲಿ ಅಂತೇಳಿ ಈ ವಿಡಿಯೋ ಮೂಲಕ ನಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಈ ಮಕ್ಕಳ ಸಮಸ್ಯೆಗಳನ್ನು ಆಲಿಸ್ತೀರಿ ಅಂತೇಳಿ ಅಂದ್ಕೊಂಡು ನಾನು ನಿಮ್ಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಗತ್ತರಗದಿಂದ ಹವಳಗ ಗ್ರಾಮಕ್ಕೆ ಬರ್ತಕ್ಕಂಥ ನಡವಳಿಕೆ ಸಂಪರ್ಕ ರಸ್ತೆಯಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇದೆಯೋ ಅಥವಾ PWD ಇಲಾಖೆ ಇದೆಯೋ ಬೇರೆ ಯಾವ ಇಲಾಖೆಯಿಂದ ಮಾಡಿದಿರೋ ಗೊತ್ತಿಲ್ಲ, ಆ ರಸ್ತೆ ಬದಿಯಲ್ಲಿ ಬೆಳೆದಿರ್ತಕ್ಕಂಥ ಕಂಟಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗುತ್ತಿಗೆದಾರನು ಕೆಲಸ ಮಾಡ್ತಾ ಇಲ್ಲ ಮತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳಂತೂ ನಾಲಾಯಕರಾಗ್ಬಿಟ್ಟಿದ್ದಾರೆ. ಮಕ್ಕಳ ಸಮಸ್ಯೆ ಕೂಡ ಇವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅವ್ರ ಮಕ್ಕಳಿಗೆ ತುಂಬ ಹೈಫೈ ಸ್ಕೂಲ್ನಾಗ ಕಲಿಸ್ತಾರ, ಆ ಮಕ್ಕಳಿಗೆ ಬಂದು ಗೌರ್ಮೆಂಟ್ ಸ್ಕೂಲಿಗೆ ಕಲೀಲಿಕ್ಕೂ ಇವರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ವಲ್ಲ. ಇಂಥ ದುರಂತ ರೀ ಇದು. ಇಂಥ ದುರಂತದ ಆಡಳಿತದಲ್ಲಿ ನಾವೇನು ಬದುಕ್ತಾ ಇದ್ದೀವಿ, ಇದು ನಮಗೂ ಕೂಡ ಎಲ್ಲರಿಗೂ ಸೇಮ್ ನಮ್ಮ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತ್ ಇವರವರಿಗೆ ಧಿಕ್ಕಾರ 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 ಧಿಕ್ಕಾರ. ತಾಲೂಕು ಆಡಳಿತಕ್ಕೆ ಧಿಕ್ಕಾರ 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 ಧಿಕ್ಕಾರ. ಇದು ಕೊನೆಯ ವಿಡಿಯೋ. ದಯವಿಟ್ಟು ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಏನು ಕೆಲಸ ಮಾಡ್ಲಿಕ್ಕಪ್ಪ ಅಂತಂದ್ರೆ ತಾಲೂಕು ಆಡಳಿತದ ಮುಂದೆ ಬೃಹತ್ ಹೋರಾಟ ಈ ವಿದ್ಯಾರ್ಥಿ ಸಮೂಹದ ಜೊತೆ ಹಮ್ಮಿಕೊಳ್ಬೇಕಾಗ್ತದ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಹಶೀಲ್ದಾರ್ ಅವರೇ ಮತ್ತು ಇವರವರೇ ಮತ್ತು ಸಂಬಂಧಪಟ್ಟ ಇಲಾಖೆಯವರೇ ತಕ್ಷಣವೇ ಈ ಕಾಮಗಾರಿ ಮಾಡಬೇಕು. ಮಾಡದೇ ಇದ್ರೆ ನಾವಂತೂ ಹೋರಾಟ ಮಾಡೋದಂತೂ ಶತಸಿದ್ಧ.